ರಂಜಕ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಅದೇ DAP ಅಂದ್ರೆ ನಿಮ್ಗೆ ಗೊತ್ತಾಗಬಹುದು. DAP ಏನಿದೆ ಅಲ್ಲ, ಅದು 46% ರಂಜಕನೇ ಹೊಂದಿರ್ತದೆ. ಆದ್ರೆ ಅದು ಒಂದು ರಾಸಾಯನಿಕ ಮೂಲ ಅಷ್ಟೇ. ನೀವು ರಂಜಕವನ್ನು ಬೇರೆ ಮೂಲಗಳಿಂದನೂ ಒದಗಿಸಬಹುದು. ಅದು ಸಾವಯವ ಆಗಿರ್ಬೋದು, ಅಥವಾ ರಾಸಾಯನಿಕ ಮೂಲಗಳಾಗಿರ್ಬೋದು, ಅಥವಾ ಜೈವಿಕ ಗೊಬ್ಬರಗಳ ಮೂಲಕ ಕೂಡ ನೀವು ಒದಗಿಸಬಹುದು. ಆದ್ರೆ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ರಂಜಕದ ಮಹತ್ವ ಏನು ಸಸ್ಯಗಳಲ್ಲಿ ಅಂತ. ಮೊದಲನೇದಾಗಿ, ಸಸ್ಯದ ಬೇರುಗಳ ಬೆಳವಣಿಗೆಗೆ ರಂಜಕ ಹೆಚ್ಚು ಪೋಷಕವಾಗಿರ್ತದೆ. ಅದೇ ರೀತಿ ನೀವೇನಾದ್ರೂ ತೃಣಧಾನ್ಯಗಳನ್ನ ಏನಾದ್ರು ಬೆಳೀತಿದ್ರಪ್ಪ ಅಂದ್ರೆ ಅವುಗಳು ಹೆಚ್ಚು ಕವಲು ಹೊಡೆಯಲು ಇದು ಸಹಾಯ ಮಾಡ್ತದೆ. ಅದರೊಂದಿಗೆ ರೋಗ ಕೀಟಗಳ ಒಂದು ಸಂಖ್ಯೆ ಬಾರದಂತೆ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡ್ತದೆ. ಅದೇ ರೀತಿ ಮುಖ್ಯವಾಗಿ ಸಸ್ಯಗಳು ಬೇಗನೆ ಮಾಗುವುದಕ್ಕೆ ಮತ್ತು ಕಾಳು ಕಟ್ಟುವುದಕ್ಕೆ ಏನ್ ಕ್ರಿಯೆ ನಡೀತಲ್ಲ, ಅದನ್ನು ತ್ವರಿತಗೊಳಿಸಲು ಇದು ಸಹಕಾರಿಯಾಗಿದೆ. ಸಸ್ಯಗಳಲ್ಲಿ ರಂಜಕ ಕೊರತೆಯ ಲಕ್ಷಣಗಳನ್ನು ಯಾವ ರೀತಿ ಗುರುತಿಸೋದಂದ್ರೆ, ಜೋಳ, ಗೋವಿನ ಜೋಳ ಮತ್ತು ತೃಣಧಾನ್ಯ ಬೆಳೆಗಳಲ್ಲಿ ಎಲೆ ಮತ್ತು ಕಾಂಡಗಳು ನೇರಳೆ ಬಣ್ಣಕ್ಕೆ ತಿರುಗಿರುತ್ತವೆ ಹಾಗೂ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಿರುತ್ತದೆ. ಅದೇ ರೀತಿ ನೀವೇನು ಒಂದ್ ವೇಳೆ ದ್ವಿದಳ ಧಾನ್ಯಗಳನ್ನು ಬೆಳೀತಿದ್ರೆ ಎಲೆಗಳು ನಸು ನೀಲಿ ಹಸಿರು ಬಣ್ಣಕ್ಕೆ ತಿರುಗಿರುತ್ತವೆ ಹಾಗೂ ಹೂವು ಬಿಡುವುದು ಹಾಗೂ ಕಾಳು ಕಟ್ಟುವುದು ಏನಾಗುತ್ತಲ್ಲ ತಡವಾಗುತ್ತೆ. ಈ ಸಮಸ್ಯೆನ ಯಾವ ರೀತಿ ನಿವಾರಣೆ ಮಾಡಬೇಕಪ್ಪ ಅಂದ್ರೆ, ನೀವು ರಂಜಕದ ಕೊರತೆ ನಿವಾರಣೆಗೆ 2% DAP ದ್ರಾವಣವನ್ನು ಸಿಂಪಡಣೆ ಮಾಡಬಹುದು, ಅಥವಾ ಈಗ ಬಂದಿರುವ ನ್ಯಾನೋ DAP ಕೂಡ ಸಿಂಪಡಣೆ ಮಾಡಿ ಈ ಒಂದು ರಂಜಕದ ಕೊರತೆಯನ್ನು ಬೇಗನೆ ನಿವಾರಿಸಬಹುದು. ಅದೇ ರೀತಿ ಎಷ್ಟು ಶಿಫಾರಸು ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ರಂಜಕವನ್ನು ನೀವು ನಿಮ್ಮ ಬೆಳೆಗಳಿಗೆ ಒದಗಿಸುವ ಮೂಲಕ ರಂಜಕದ ಕೊರತೆಯನ್ನು ತಡೆಗಟ್ಟಿ ಒಂದು ಉತ್ತಮ ಇಳುವರಿಯನ್ನು ಪಡಿಬಹುದು.